ನಮಸ್ಕಾರ ಮಕ್ಕಳೇ. ಇವತ್ತೊಂದು ವಿಭಿನ್ನ ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ಕಾಲರ್ ಅಳತೆಯ ಮಹತ್ವ. ಕೃಪೆ ಶ್ರೀ ಪರಿಸರ ಪ್ರಿಯ ಅವ್ರದ್ದು. ಒಂದು ಊರಲ್ಲಿ ಒಬ್ಬ ರಮೇಶ ಅಂತ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿಗೆ ಕೆಲವು ದಿನಗಳಿಂದ ಕೂತ್ರೆ ನಿಂತರೆ ಓಡಾಡಿದ್ರೆ ಕಿವಿಯಲ್ಲಿ ದುಂಬಿ ಗುಯ್ ಅನ್ನುವ ಸೌಂಡು, ಹಾಗೆ ಬೆವರುತ್ತಾ ಇರ್ತಾನೆ, ಹಾಗೆ ಎದೆ ಬಡಿತ ಜಾಸ್ತಿ ಇರುತ್ತೆ. ಇದಕ್ಕೆ ಅವನು ಗಾಬರಿಯಾಗಿ ಅವನು ಒಬ್ಬರು ಡಾಕ್ಟ್ರ್ ಹತ್ರ ಹೋಗಿ ಕೇಳ್ತಾನೆ, ಈ ಥರ ಎಲ್ಲ ಆಗ್ತಿದೆ ನನಗೆ ಅಂತ. ಆಗ ಡಾಕ್ಟ್ರು, ನೀವು ಆ ಪರೀಕ್ಷೆ ಮಾಡಬೇಕು, ಈ ಡಾಕ್ಟ್ರ್ ಹತ್ರ ಹೋಗಿ, ಆ ಡಾಕ್ಟ್ರ್ ಹತ್ರ ಹೋಗಿ ಅಂತ ಅವನಿಗೆ ಬೇರೆ ಬೇರೆ ಕಡೆಗೆ ರೆಫರೆನ್ಸ್ನ ಬರ್ಕೊಟ್ಟಿರ್ತಾರೆ. ಅವನು ಅವ್ರ ಹತ್ರ ಎಲ್ಲ ಹೋಗಿ ಚೆಕ್ ಮಾಡಿಸ್ದಾಗಲೂ ಅವನಿಗೇನು ಗೊತ್ತಾಗಲ್ಲ. ಕೊನೆಗೆ ಸುಮ್ಮನಾಗ್ತಾನೆ. ಕೆಲವು ದಿನ ಆದಮೇಲೆ ಒಬ್ಬ ಮೇಧಾವಿ ಡಾಕ್ಟ್ರ್ ಹತ್ರ ಹೋಗ್ತಾನೆ. ಆ ಡಾಕ್ಟ್ರ್ ಹತ್ರ ಹೋಗಿ ಮತ್ತೆ ಏನಾಗಿದೆ ನನಗೆ ಅಂತ ಕೇಳ್ತಾನೆ. ಆವಾಗ ಅವನು ಹಲವಾರು ಪರೀಕ್ಷೆ ಮಾಡಿಬಿಟ್ಟು, ನಿಮಗೆ 10 ಲಕ್ಷ ಜನಗಳಲ್ಲಿ ಒಬ್ರಿಗೆ ಬರುವಂಥ ಕಾಯಿಲೆ ಬಂದಿದೆ, ಅದರಿಂದ ನೀವು ಇನ್ನು 3 ತಿಂಗಳು ಅಷ್ಟೇ ಇರ್ತೀರ, ಅದಕ್ಕೆ ಆ 3 ತಿಂಗಳಲ್ಲಿ ನೀವೇನೇನು ಆಸೆ ಇರುತ್ತೆ ಅದೆಲ್ಲ ಪೂರೈಸ್ಕೊಳ್ಳಿ, ಇನ್ನು 3 ತಿಂಗಳಾದಮೇಲೆ ನೀವು ಸತ್ತೋಗ್ತೀರಾ ಅಂತ ಹೇಳ್ತಾರೆ. ಇವನಿಗೆ ರಮೇಶನಿಗೆ ಬಹಳ ಬೇಜಾರಾಗುತ್ತೆ. ಅಯ್ಯೋ, ಇನ್ನು 3 ತಿಂಗಳ ಇರೋದು ಅಂತ ಮನೆಗೆ ಬಂದು, ನಾನು ಏನೇನೆಲ್ಲ ಕೆಲಸಗಳು ಮಾಡಬೇಕಪ್ಪ, ಏನೇನು ಮಾಡಬೇಕಾಗಿದೆ ಅಂತ ಒಂದು ಯೋಜನೆ ಮಾಡ್ಕೋತಾನೆ. ನಾನು ಒಂದು ಮನೆಯನ್ನು ಆಲ್ಟ್ರ್ ಮಾಡಿಸ್ಬೇಕು, ನೀಟ್ ಮಾಡಬೇಕು, ಒಂದು ಕಾರ್ ತಗೋಬೇಕು, ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತೆಲ್ಲ ಅಂದ್ಕೊಂಡು ಎಲ್ಲನೂ ಮಾಡ್ಕೋತಾನೆ. ಮಾಡಿಕೊಂಡು ಖುಷಿಯಾಗಿರ್ತಾನೆ. ಹಾಗೆ ಅವನಿಗೆ ಹೊಸ ಬಟ್ಟೆಗಳು ತಗೋಬೇಕು ಅಂತ ಅನಿಸುತ್ತೆ. ಆವಾಗ ಅಂಗಡಿಗೆ ಹೋಗಿ ಹೊಸ ಬಟ್ಟೆಗಳೆಲ್ಲ ತಗೊಂಡು ಅದನ್ನು ಹೊಲಿಸೋಕ್ಕೆ ಟೈಲರ್ ಹತ್ರ ತಗೊಂಡು ಹೋಗ್ತಾನೆ. ಟೈಲರ್ ಹತ್ರ ತಗೊಂಡೋಗಿ ಅಳತೆಗೆ ಕೊಡ್ತಾನೆ. ಅಳತೆ ಕೊಡ್ತಿರ್ಬೇಕಾದ್ರೆ ಅವನು ಟೈಲರು ಅಳತೆನ ಬರ್ಕೋತಾ ಇರ್ತಾನೆ. ತೋಳು ಇಷ್ಟುದ್ದ ಇರಬೇಕು, ಭುಜ ಇಷ್ಟುದ್ದ ಇರಬೇಕು, ಕಾಲರ್ 16.5 20 ಇಂಚು ಅಂತ ಹೇಳ್ತಾನೆ. ಆವಾಗ ರಮೇಶ ಇದ್ದವನು, 20 ಇಂಚು ಬೇಡ, 16.5 ಇಂಚು ಇಡು ಸಾಕು ಅಂತ ಹೇಳ್ತಾನೆ. ಇಲ್ಲ ಸ್ವಾಮಿ, ನಿಮಗೆ 20 ಇಂಚ್ ಇಟ್ಟರೆ ನಿಮಗೆ ಸರಾಗ ಆಗಿರುತ್ತೆ, 16.5 ಇಂಚಾದರೆ ಬಹಳ ಕಷ್ಟ ಆಗುತ್ತೆ ಅಂತಂತೆ. ಅದಕ್ಕೆ ರಮೇಶ, ಇಲ್ಲ ನನಗೆ ಮೊದಲಿಂದಲೂ ಅಷ್ಟೇ ಅಳತೆ ಇಟ್ಕೊಂಡಿದ್ದೀನಿ, 16.5 ಇಂಚು ಅಷ್ಟೇ ಅಳತೆಯಲ್ಲಿ ನನಗೆ ಹೊಲ್ಕೊಡು ಅಂತ ಹೇಳ್ತಾನೆ. ಆವಾಗ ಆ ಟೈಲರ್ಗೆ ಕೋಪ ಬರುತ್ತೆ. ಸ್ವಾಮಿ, ಆಮೇಲೆ ಹೊಲ್ದಾದ್ಮೇಲೆ ನೀವು ನನಗೆ ಎದೆ ಉಪ್ಸ ಆಗ್ತಾಯಿದೆ, ಎದೆ ಪಡ್ತ ಜಾಸ್ತಿ ಆಗ್ತಾಯಿದೆ, ಕಿವಿಯಲ್ಲಿ ದುಂಬಿ ಗುಯ್ ಅಂತ ಇದೆ, ಹಾಗೆ ನನಗೆ ಬೆವರ್ತಾ ಇದೆ ಅಂತೆಲ್ಲ ನನ್ನ ಹತ್ರ ಬಂದು ನೀವು ಕಂಪ್ಲೇಂಟ್ ಹೇಳಬಾರ್ದು ಅಂತ ಹೇಳ್ತಾನೆ. ಇದನ್ನು ಕೇಳಿದ ರಮೇಶಂಗೆ ದಸಕ್ಕಂತಾಗೋಗುತ್ತೆ. ಅಯ್ಯೋ, ಈ ಕಾಲರ್ ಈ ಅಳತೆಯಿಂದ ನನಗಿಷ್ಟೆಲ್ಲ ಆದದ್ದಾ ಅಂತ ಅವನಿಗೆ ಹಿಂದದೆಲ್ಲ ಯೋಚನೆ ಬರುತ್ತೆ. ಅವನಿಗೆ ಕಿವಿಯಲ್ಲೇ ಗುಯ್ ಅಂತಿದ್ದದ್ದು, ಹಾಗೆ ಎದೆ ಬಡಿತ ಬೇರೆ ಆಗಿದ್ದದ್ದು, ಮತ್ತು ಮೈಯೆಲ್ಲ ಬೆವರ್ತಿದ್ದದ್ದು ಈ ಕಾಲರಲ್ಲಿ ಇಂಚಿನ ನಾನು ಕಡಿಮೆ ಇಟ್ಕೊಂಡೋದಕ್ಕೆ ಈ ಥರ ಎಲ್ಲ ಆಯಿತಾ ಅಂತ ಆವಾಗ ಅನಿಸಿ ಅವನ ಬುದ್ಧಿಗೆ, ಅಯ್ಯೋ ಇದಕ್ಕೋಸ್ಕರ ಎಲ್ಲ ಡಾಕ್ಟ್ರ್ ಹತ್ರ ಹೋದೆ, ಎಲ್ಲ ಡಾಕ್ಟ್ರ ಸಲಹೆ ಕೇಳಿದೆ, ನನ್ನನ್ನು ಇನ್ನು 3 ತಿಂಗಳು ಇರೋದು ಅಂತ ಹೇಳ್ಬಿಟ್ರು. ಆದರೆ ಇದು ಇಷ್ಟು ಸಣ್ಣ ಸಮಸ್ಯೆ, ಇದನ್ನು ಇಷ್ಟು ದೊಡ್ಡದು ಮಾಡಿಕೊಂಡು ನಾನು ನನ್ನ ಜೀವನನೇ ಹಾಳು ಮಾಡ್ಕೋತಿದ್ದೀನಿ ಅಂತ ಅವನಿಗೆ ಆವಾಗ ಅರ್ಥ ಆಗುತ್ತೆ. ಆಮೇಲೆ ಅವನು ದರ್ಜಿ ಹೇಳ್ದಂಗೆ, ಅಂದರೆ ಟೈಲರ್ ಹೇಳ್ದಂಗೆ 20 ಇಂಚು ಇಡಿಸ್ಕೊಂಡು ಆಮೇಲೆ ಸುಖವಾಗಿ 100 ಕಾಲ ಬಾಳ್ತಾನೆ. ಮಕ್ಕಳೇ, ಈ ಕಥೆಯಿಂದ ಏನು ಅರ್ಥ ಆಗುತ್ತೆ ಅಂದರೆ, ನಮಗೆ ದೊಡ್ಡ ಸಮಸ್ಯೆ ಬಂದ್ಬಿಟ್ಟಿದೆ ಅಂದ್ಕೊಂಡು ನಾವು ಏನೇನೋ ದೊಡ್ಡದಾಗಿ ಯೋಚನೆ ಮಾಡ್ತಿರ್ತೀವಲ್ವ, ಆದರೆ ಅದನ್ನು ಕೂತ್ಕೊಂಡು ಸಮಾಧಾನವಾಗಿ ಯೋಚನೆ ಮಾಡಿದ್ರೆ ಆ ದೊಡ್ಡ ಸಮಸ್ಯೆನೂ ನಮಗೆ ಸಣ್ಣದಾಗಿ ಕಾಣುತ್ತೆ. ಅದಕ್ಕೆ ಪರಿಹಾರನೂ ನಾವೇ ಕಂಡ್ಕೋಬೋದು ಮಕ್ಕಳೇ.
ಅದರಿಂದ ಈಗ ಈ ಕಥೆಯಲ್ಲಿ ಏನು ಬಂತು, ಆ ದರ್ಜಿ ಹೇಳ್ದಕ್ಕೆ ಇವನು ಗೊತ್ತಾಯಿತು, ಕಿವಿ ಕುಯ್ ಅನ್ನೋದು, ಹಾಗೆ ಬೆವರೋದು, ಎದೆ ಬಡಿತ ಬೇರೆ ಆಗೋದು ಎಲ್ಲ ಆಗ್ತಿದ್ದದ್ದು ಏನಕ್ಕೋಸ್ಕರ, ಅವನು ಕಾಲರ್ ಅಳತೆ ಚಿಕ್ಕದು ಇಡಿಸೋದಕ್ಕೋಸ್ಕರ. ಅದು ಕಾಲರ್ ಅಳತೆ ಸರಿಯಾಗಿ ಇಡಿಸ್ಕೊಂಡಿದ್ರೆ ಅವನಿಗೇನೂ ಆಗ್ತಿರ್ಲಿಲ್ಲ, ಅವನು ಡಾಕ್ಟ್ರ್ ಹತ್ರ ಹೋಗೋ ಅವಶ್ಯಕತೆಯೂ ಇರ್ತಿರ್ಲಿಲ್ಲ. ಅದರಿಂದ ಒಂದು ಸಣ್ಣ ಸಮಸ್ಯೆಯನ್ನು ದೊಡ್ಡದು ಮಾಡಿಕೊಂಡು ಅದಕ್ಕೆ ಪರಿಹಾರ ಹುಡ್ಕೋಕ್ಕೆ ಹೋಗ್ತೀವಿ. ಆ ಸಣ್ಣ ಸಮಸ್ಯೆ ಏನು ಅಂತ ಕರೆಕ್ಟಾಗಿ ಕೂತ್ಕೊಂಡು ಯೋಚನೆ ಮಾಡಿದಾಗ ನಮಗೆ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಮಕ್ಕಳೇ. ಅದರಿಂದ ನಾವು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಬೇಕು ಅನ್ನೋದು ಈ ಕಥೆಯ ತಾತ್ಪರ್ಯ ಮಕ್ಕಳೇ. ಎಲ್ಲರಿಗೂ ತಿಳಿಯಲಿ.